ಬಂಡೆದ್ದ ಮುಂಡರಗಿ ಭೀಮರಾಯ. ಕೃತಿಕಾರರ ಪರಿಚಯ. ಕವಿ ಡಾಕ್ಟರ್ ನಿಂಗು ಸೊಲಗಿ. ಕಾವ್ಯನಾಮ ನಿಂಗು ಸೊಲಗಿ. ಪೂರ್ಣ ಹೆಸರು ನಿಂಬಪ್ಪ ಗುರುಲಿಂಗಪ್ಪ ಸೊಲಗಿ. ಸ್ಥಳ ಗದಗ ಜಿಲ್ಲೆಯ ರೋಣ ತಾಲೂಕಿನ ಕೌಜಗೇರಿ. ರಚನೆ ಕನಸಿನ ಬಾಲೆ, ಬಾಳಜ್ಯೋತಿ, ಕರುಳಿನ ಗೆಳೆಯ, ನಾಟಕಗಳು. ನಲಿಯುವ ಚಿಣ್ಣರು ನಾವು, ಮೂಡಣದ ಹಾಡುಗಳು, ಕವನ ಸಂಕಲನ. ಪ್ರಶಸ್ತಿ ಶಿಕ್ಷಕ ರಾಜ್ಯ ಪ್ರಶಸ್ತಿ, ಧಾರವಾಡದ ಡೆಪ್ಯೂಟಿ ಚನ್ನಬಸಪ್ಪ, ಪ್ರಾಥಮಿಕ ಶಿಕ್ಷಣ ಪ್ರತಿಷ್ಠಾನದ ಉತ್ತಮ ಸಾಹಿತಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಪ್ರಶ್ನೆಗಳು. 1 ವಾಕ್ಯ. ಬ್ರಿಟಿಷ್ ಅಧಿಕಾರಿಗೆ ಯಾವ ಕೋಟೆಯನ್ನು ವಶಪಡಿಸಿಕೊಳ್ಳುವ ಉದ್ದೇಶವಿತ್ತು? ಬ್ರಿಟಿಷ್ ಅಧಿಕಾರಿಗೆ ಕೊಪ್ಪಳ ಕೋಟೆಯನ್ನು ವಶಪಡಿಸಿಕೊಳ್ಳುವ ಉದ್ದೇಶವಿತ್ತು. ಭೀಮರಾಯ ಎಂತಹ ಯುದ್ಧದಲ್ಲಿ ಪರಿಣಿತನಾಗಿದ್ದನು? ಭೀಮರಾಯ ಗೆರಿಲ್ಲಾ ಯುದ್ಧದಲ್ಲಿ ಪರಿಣಿತನಾಗಿದ್ದನು. ಕೊಪ್ಪಳದ ಕೋಟೆಯಲ್ಲಿ ಬ್ರಿಟಿಷರಿಗೆ ವಿಶ್ವಾಸಘಾತ ಮಾಡಿದವರು ಯಾರು? ಕೊಪ್ಪಳದ ಕೋಟೆಯಲ್ಲಿ ಬ್ರಿಟಿಷರಿಗೆ ವಿಶ್ವಾಸಘಾತ ಮಾಡಿದವರು ಮುಕ್ತುಮ್ ಸಾಬ್ ಮತ್ತು ಅವನ ಸಂಗಡಿಗರು. ಭೀಮರಾಯನ ಹೋರಾಟದ ಗುರಿ ಏನಾಗಿತ್ತು? ಸ್ವಾತಂತ್ರ್ಯ ತೆಗೆದುಕೊಳ್ಳುವುದೇ ಭೀಮರಾಯನ ಹೋರಾಟದ ಗುರಿಯಾಗಿತ್ತು. ಬ್ರಿಟಿಷ್ ಅಧಿಕಾರಿ ಭೀಮರಾಯನಿಗೆ ಶರಣಾಗಲು ಯಾವ ಆಮಿಷ ಒಡ್ಡಿದನು? ಬ್ರಿಟಿಷ್ ಅಧಿಕಾರಿ ಭೀಮರಾಯನಿಗೆ ಶರಣಾಗಲು ಕಂಪನಿ ಸರ್ಕಾರದಲ್ಲಿ ಉತ್ತಮ ಸ್ಥಾನ ನೀಡಿ ಚೆನ್ನಾಗಿ ನೋಡಿಕೊಳ್ಳುವ ಆಮಿಷ ಒಡ್ಡಿದನು. 2-3 ವಾಕ್ಯ. ಬ್ರಿಟಿಷ್ ಅಧಿಕಾರಿ ಭೀಮರಾಯನ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಏನೆಂದು ಹೇಳಿದನು? ಬ್ರಿಟಿಷ್ ಅಧಿಕಾರಿ ಭೀಮರಾಯನ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಅವನು ಸಿಡಿಲು ಮರಿ. ಗೆರಿಲ್ಲಾ ಯುದ್ಧ ಪರಿಣಿತನಾದ ಅವನನ್ನು ಹಿಡಿಯಲು ಹೋದರೆ ಸಿಡಿಯುತ್ತಾನೆ. ತನ್ನವರನ್ನು ಹುರಿದುಂಬಿಸಿ ಬಾಂಬುಗಳನ್ನು ಸ್ಫೋಟಿಸುತ್ತಾನೆ. ಅವನು ಗುಂಡೇಟಿನ ಗುರಿಕಾರ, ಶಾರ್ಪ್ ಶೂಟರ್ ಎಂದು ಹೇಳಿದನು. ಭೀಮರಾಯನು ತನ್ನ ಸೇನಾನಿಗಳಿಗೆ ಮೆಚ್ಚುಗೆಯಿಂದ ಹೇಳಿದ ಮಾತುಗಳಾವುವು? ಭೀಮರಾಯನು ತನ್ನ ಸೇನಾನಿಗಳಿಗೆ, ಸೇನಾನಿಗಳೇ, ನಿಮ್ಮ ಸಾಹಸ ಮೆಚ್ಚುವಂಥದ್ದು. ಬ್ರಿಟಿಷರನ್ನು ಬಗ್ಗು ಬಡಿದು ಕೊಪ್ಪಳ ಕೋಟೆ ವಶಪಡಿಸಿಕೊಂಡು ಗೆಲುವಿನ ಬಾವುಟ ಹಾರಿಸಿದ್ದೀರಿ. ಆದರೆ ಇದಿನ್ನೂ ಹೋರಾಟದ ಪ್ರಾರಂಭ. ಬ್ರಿಟಿಷರು ನಮ್ಮ ನಾಡು ಬಿಟ್ಟು ತೊಲಗುವವರೆಗೂ ಹೋರಾಡೋಣ. ಕೆಚ್ಚೆದೆಯಿಂದ ಹೋರಾಡಲು ಸಜ್ಜಾಗಿರಿ ಎಂದು ಹೇಳಿದನು. ಭೀಮರಾಯನು ತನ್ನ ಸೇನಾನಿಗಳಿಗೆ ಏನೆಂದು ಹುರಿದುಂಬಿಸಿದನು? ಭೀಮರಾಯನು ತನ್ನ ಸೇನಾನಿಗಳಿಗೆ, ನಾವು 7 ಸುತ್ತಿನ ಕ್ವಾಟಿ ಒಳಗ ಅದೀವಿ. ಏನಾದ್ರೂ ತಂತ್ರ ಬಳಸಿ ಅವ್ರನ್ನ ಒಳಗ ಬರದಂಗ ನೋಡ್ಕೋಬೇಕು. ಗುರಿಯಿಟ್ಟು ಬ್ರಿಟಿಷ್ ಅಧಿಕಾರಿಗಳ ಎದಿ ಸೀಳಬೇಕು. ಸ್ವಾತಂತ್ರ್ಯ ಅನ್ನೋದು ದೇಹಿ ಅಂತ ಬೇಡಿದರ ಸಿಗುವ ವಸ್ತು ಅಲ್ಲ. ಹೋರಾಟಕ್ಕೆ ಇಳಿದೀವಿ. ಬ್ರಿಟಿಷರ ಗುಂಡಿಗೆ ಬಲಿಯಾದ್ರೂ ಸರಿ, ಛಲ ಬಿಡೋದು ಬೇಡ. ಸ್ವಾತಂತ್ರ್ಯ ತಗೊಂಡೇ ತೀರೋಣ ಎಂದು ಹುರಿದುಂಬಿಸಿದನು. ಬ್ರಿಟಿಷ್ ಅಧಿಕಾರಿ ಕೋಟೆಯನ್ನು ಮುತ್ತಿಗೆ ಹಾಕಿ ಭೀಮರಾಯನಿಗೆ ಏನೆಂದು ಎಚ್ಚರಿಕೆ ಕೊಟ್ಟನು? ಬ್ರಿಟಿಷ್ ಅಧಿಕಾರಿ ಕೋಟೆಯನ್ನು ಮುತ್ತಿಗೆ ಹಾಕಿ ಭೀಮರಾಯನಿಗೆ, ಇನ್ನೂ 3 ಗಂಟೆಗಳಲ್ಲಿ ಕೋಟೆಯ ಒಳಗೆ ಇದ್ದವರೆಲ್ಲ ಹೊರಗೆ ಬಂದು ಕೋಟೆಯನ್ನು ವೆಕೇಟ್ ಮಾಡಿ ಸರೆಂಡರ್ ಆಗದಿದ್ದರೆ ಗಂಭೀರ ಪರಿಣಾಮ ಎದುರಿಸಬೇಕಾದೀತು ಎಚ್ಚರ ಎಂದು ಎಚ್ಚರಿಕೆ ಕೊಟ್ಟನು. ಬ್ರಿಟಿಷ್ ಅಧಿಕಾರಿಯು ಶರಣಾಗು ಎಂದು ಹೇಳಿದ ಮಾತಿಗೆ ಭೀಮರಾಯನು ಏನೆಂದು ಪ್ರತಿಕ್ರಿಯಿಸಿದನು? ಬ್ರಿಟಿಷ್ ಅಧಿಕಾರಿಯು ಶರಣಾಗು ಎಂದು ಹೇಳಿದ ಮಾತಿಗೆ ಭೀಮರಾಯನು, ನಿಮ್ಮ ಗೊಡ್ಡ ಬೆದರಿಕೆಗೆಲ್ಲ ಬೆದರಿ ಗೊತ್ತಿಲ್ಲ ಈ ಭೀಮರಾವಾಗ. ನಮ್ಮ ಗುರಿ ಏನಿದ್ರೂ ಈ ನೆಲದಿಂದ ಅಟ್ಟೋದೊಂದೇ. ಗೆದ್ರೆ ಸ್ವಾತಂತ್ರ್ಯ, ಸತ್ತರ ವೀರ ಸ್ವರ್ಗ ಎಂದು ಪ್ರತಿಕ್ರಿಯಿಸಿದನು. ಭೀಮರಾಯನು ಸಾವಿನ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಏನೆಂದು ಬಂಡಾಯ ಸಾರಿದನು? ಭೀಮರಾಯನು ಸಾವಿನ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ, ಏ ಪರಂಗಿ, ನಾನು ಸತ್ತರೂ ಈ ನೆಲದಾಗ. ನಾವು ಹುಟ್ಟು ಹಾಕಿದ ಬಂಡಾಯಕ್ಕೆ ಸಾವಿಲ್ಲ. ಈ ನಾಡಿನ್ಯಾಗ ಈ ಬಂಡಾಯದ ಕಹಳೆ ಮೊಳಗುತ್ತಾನೇ ಇರುತ್ತೆ. ಈ ಜನ ನಿಮ್ಮ ದಾಸ್ಯದಿಂದ ಮುಕ್ತರಾಗೋ ತನಕ ಹೋರಾಟ ನಡೆಸೇ ತೀರ್ತಾರ. ನಿಮ್ಮನ್ನ ಈ ನೆಲದಿಂದ ಓಡಿಸಿ ಭಾರತ ಮಾತೆನ ಸ್ವಾತಂತ್ರ್ಯ ಮಾಡೇ ಮಾಡ್ತಾರ. ಹಹಹಾ, ಜೈ ಮೃಡಗಿರೀಶ, ಜೈ ಕನಕರಾಯ, ಜೈ ಕನ್ನಡಾಂಬೆ, ಜೈ ಭಾರತಾಂಬೆ ಎಂದು ಬಂಡಾಯ ಸಾರಿದನು. ಯಾರು ಯಾರಿಗೆ ಹೇಳಿದ್ದಾರೆ? ಅವನು ಗುಂಡೇಟಿನ ಗುರಿಕಾರ. ಈ ಮಾತನ್ನು ಬ್ರಿಟಿಷ್ ಅಧಿಕಾರಿ ಹ್ಯೂಜಿಸ್ಗೆ ಹೇಳಿದನು. ದಾಸ್ಯದ ಅರಮನೆಗಿಂತ ಸ್ವಾತಂತ್ರ್ಯದ ಸೆರೆಮನೆಯೇ ಲೇಸು. ಈ ಮಾತನ್ನು ಭೀಮರಾಯನು ಬ್ರಿಟಿಷ್ ಅಧಿಕಾರಿಗೆ ಹೇಳಿದನು. ಬ್ರಿಟಿಷರು ನಮ್ಮ ನಾಡ ಬಿಟ್ಟು ತೊಲಗುವವರೆಗೂ ಹೋರಾಡೋಣ. ಈ ಮಾತನ್ನು ಭೀಮರಾಯನು ಸೇನಾನಿಗಳಿಗೆ ಹೇಳಿದನು. ನಮ್ಮ ಸಂಗಾತಿಗಳನ್ನು ಕೊಂದ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಈ ಮಾತನ್ನು ಭೀಮರಾವ್ ಬ್ರಿಟಿಷ್ ಅಧಿಕಾರಿಗೆ ಹೇಳಿದನು.
ಬಿಟ್ಟ ಸ್ಥಳ. ಸ್ವಾತಂತ್ರ್ಯ ಅನ್ನೋದು ದೇಹಿ ಅಂತ ಬೇಡಿದರೆ ಸಿಗುವ ವಸ್ತು ಅಲ್ಲ. ದೀಪ ಬೆಳಗೋದು ಇತರರಿಗೆ ಬೆಳಕಾಗಲಿ ಎಂದು. ಗೆದ್ದರೆ ಸ್ವಾತಂತ್ರ್ಯ, ಸತ್ತರೆ ವೀರ ಸ್ವರ್ಗ. ದಾಸ್ಯದ ಅರಮನೆಗಿಂತ ಸ್ವಾತಂತ್ರ್ಯದ ಸೆರೆಮನೆಯೇ ಲೇಸು. ಭಾಷಾಭ್ಯಾಸ. ವಿರುದ್ಧಾರ್ಥಕ ಪದ. ಸುಲಭ, ಕಠಿಣ, ಗೆಲ್ಲು, ಸೋಲು, ಪ್ರಾರಂಭ, ಮುಕ್ತಾಯ, ಸ್ವಾತಂತ್ರ್ಯ, ಪರಾತಂತ್ರ್ಯ, ಪರ, ವಿರೋಧ, ಹಿಂದಕ್ಕೆ, ಮುಂದಕ್ಕೆ. ಗ್ರಾಂಥಿಕ ರೂಪ. ಕ್ವಾಟಿ, ಕೋಟೆ, ಐತಿ, ಇದೆ, ಆದ್ವು, ಆದವು, ಆಗೈತಿ, ಆಗಿದೆ. ಬರದಂಗ, ಬರದ ಹಾಗೆ, ಬ್ಯಾಡ, ಬೇಡ, ತಗೊಂಡೆ, ತೆಗೆದುಕೊಂಡೆ. ಕೆಳಗಿನ ಕ್ರಿಯಾಪದಗಳಿಗೆ ಧಾತುಪದ ಬರೆಯಿರಿ. ಮಾಡುತ್ತಾನೆ, ಮಾಡೋ, ಓಡುತ್ತದೆ, ಓಡೋ, ಹೋದಳು, ಹೋಗು, ತಿಂದನು, ತಿನ್ನು. ಧನ್ಯವಾದಗಳು. ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ.